ಭಾರತದ ಪ್ರತೀಕಾರ ಭೀತಿಗೆ ಪತ್ತುರುಗುಟ್ಟಿದ ಪಾಕಿಸ್ತಾನ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಪಾಕ್ ನಾನಾ ಕಸರತ್ತನ್ನ ಮಾಡ್ತಾ ಇದೆ. ಗಡಿಗೆ ಹೆಚ್ಚುವರಿ ಸೇನೆ ನಿಯೋಜನೆ ಮಾಡಲಾಗ್ತಾ ಇದೆ. ಶಸ್ತ್ರಾಸ್ತ್ರ ರವಾನಿಸ್ತಾ ಇದೆ ಪಾಕ್. ಇದೀಗ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಹೊಣೆಯನ್ನ ವಹಿಸಲಾಗ್ತಾ ಇದೆ. ಪಾಕ್ ಸೇನಾಧಿಕಾರಿಗಳಿಗೆ ಮಿಡ್ ನೈಟ್ ಪ್ರಮೋಷನ್ ಸಿಕ್ಬಿಟ್ಟಿದೆ. ಸಡನ್ ಆಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನ ಬದಲಿಸಿರುವಂಥದ್ದು ಪಾಕ್. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೊಣೆಯನ್ನ ಇದೀಗ ವಹಿಸಲಾಗಿದೆ. ಪಾಕ್ ಗುಪ್ತಚರ ಸಂಸ್ಥೆಯ ಐಎಸ್ಐ ಮುಖ್ಯಸ್ಥ ಅಸೀಂ ಮಲಿಕ್ಗೆ ಈ ಹೊಣೆಯನ್ನ ವಹಿಸಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನಾಗಿ ನೇಮಿಸಿದೆ ಪಾಕ್ ಸರ್ಕಾರ. ಸಡನ್ ಆಗಿ ಪ್ರಮೋಷನ್ ಸಿಗ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಸೇನೆಗಳ ನಡುವೆ ಒಂದಷ್ಟು ರೀತಿಯಾದಂಥ ಸಮರ ನಡೀತಾ ಇದೆ. ತನ್ನ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡ್ತಿರುವಂಥ ಸಮರ ಅಲ್ಲ, ಅವರವರಲ್ಲೇ ಒಂದಷ್ಟು ಗೊಂದಲ ಇದೆ. ಹಾಗಾಗಿ ಕೆಲವರು ರಾಜೀನಾಮೆ ಕೊಡ್ತಿದ್ದಾರೆ, ಕೆಲವರು ದೇಶ ಬಿಟ್ಟು ಹೋಗ್ತಿದ್ದಾರೆ, ಕೆಲವರು ಅಡಗಿ ಕುಳಿತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗತ್ತೆ. ಹಾಗಾಗಿ ದಿಢೀರ್ ಅಂತ ರಾತ್ರೋರಾತ್ರಿ ಬದಲಾವಣೆಗಳಾಗ್ತಾ ಇದೆ. ಹುದ್ದೆಗಳಲ್ಲಿ ಪ್ರಮೋಷನ್ ಸಿಗ್ತಾ ಇರೋದು. ಭದ್ರತಾ ಸಲಹೆಗಾರ ರಾತ್ರೋರಾತ್ರಿ ಚೇಂಜ್ ಆಗಿಬಿಡ್ತಾರೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಪಾಕ್ ಇನ್ನಿಲ್ಲದಂಥ ಕಸರತ್ತನ್ನು ಮಾಡ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೆಚ್ಚುವರಿ ಸೇನೆ ನಿಯೋಜನೆ ಮಾಡುತ್ತೆ, ಶಸ್ತ್ರಾಸ್ತ್ರ ರವಾನಿಸುತ್ತೆ. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಹೊಣೆಯನ್ನು ವಹಿಸಲಾಗತ್ತೆ. ಐಎಸ್ಐ ಮುಖ್ಯಸ್ಥ ಅಸೀಂ ಮಲಿಕ್ಗೆ ಈ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಭಾರತದ ಪ್ರತೀಕಾರದ ಭೀತಿಗೆ ಪಾಕ್ ಏನು ಮಾಡ್ತಿದೆ ಅಂತ ಅದಕ್ಕೆ ಅರ್ಥ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಹೇಗಾದರೂ ಮಾಡಿ ಇದನ್ನು ನಾವು ಎದುರಿಸಬೇಕು ಅಂತ ಪ್ರಯತ್ನದಲ್ಲಿ ಪಾಕಿಸ್ತಾನ ಇದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಯಾರು ಕೆಚ್ಚೆದೆಯಿಂದ ಮುನ್ನೆಲೆಗೆ ಬರ್ತಾ ಇಲ್ಲ, ಎಲ್ಲ ಹೆದರ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ಥಾನನೂ ಬೇಡ, ಈ ಮಾನನೂ ಬೇಡ, ಏನೂ ಬೇಡ ಅಂತ ಪಲಾಯನ ಮಾಡ್ತಾ ಇರೋದು ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಪ್ರಯತ್ನವನ್ನು ಬಿಡೋ ಹಾಗಿಲ್ವಲ್ಲ. ಹಾಗಾಗಿ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನು ಪಾಕಿಸ್ತಾನ ಮಾಡ್ತಾ ಇದೆ.